Hello students, in the previous class we have been discussed about the kingdom Protista. Kingdom Protista contains unicellular eukaryotic organisms which are completely aquatic, and we have been broadly classified into the 5 classes. ಅದು ಯಾವ್ಯಾವುದು ಅಂತಲೂ ಹೇಳಿದ್ದಾನೆ. ಪ್ರೋಟೋಜೋವನ್ ಪ್ರೊಟಿಸ್ಟಾಸ್, ಮಿಕ್ಸೊಮೈಸಿಡ್ಸ್, ಡಿನೋಫ್ಲಾಜಿಲೇಟ್ಸ್, ಕ್ರೈಸೋಫೈಟಾ, ಡಿನೋಫ್ಲಾಜಿಲೇಟ್ಸ್ ಮತ್ತು ಕ್ರೈಸೋಫೈಟವನ್ನು ಫೋಟೋಸಿಂಥೆಟಿಕ್ ಪ್ರೊಟಿಸ್ಟಾಸ್ ಅಂತ ಹೇಳಿದ್ವಿ. ಅದಾದಮೇಲೆ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ಗಳ ನಡುವೆ ಟ್ರಾನ್ಸಿಷನ್ ಇದ್ದದ್ದನ್ನು ನಾವು ಯೂಗ್ಲಿನಾಯ್ಡ್ಸ್ ಅಂತ ಹೇಳಿ 5 ಕ್ಲಾಸಸ್ಗಳನ್ನು ಮಾಡಿ ಅವುಗಳ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸು, ಎಕ್ಸಾಂಪಲ್ಸ್ ಎಲ್ಲವನ್ನು ತಿಳಿಸಾಯಿತು. ಈ ಕ್ಲಾಸಲ್ಲಿ ದ ನೆಕ್ಸ್ಟ್ ಕಿಂಗ್ಡಮ್, ದ ಕಿಂಗ್ಡಮ್ ಫಂಜೈ ಆರ್ ಮೈಕೋಟಾ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತಾ ಬರೋಣ. ಆರ್.ಎಚ್. ವಿಟೇಕರ್ 5 ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಷನ್ನ ಮಾಡ್ತಾನೆ. ಕಿಂಗ್ಡಮ್ ಪ್ಲಾಂಟಿಯಾದೊಳಗೆ ಕಂಪ್ಲೀಟ್ ಆಗಿ ಎಟಿರೋಟ್ರೋಫಿಕ್ ಆಗಿದ್ದಂಥ ಆರ್ಗ್ಯಾನಿಸಮ್ಸ್ಗಳು, ಪ್ಲ್ಯಾಂಟ್ ಲೈಕ್ ಎಟಿರೋಟ್ರೋಫಿಕ್ ಆಗಿದ್ದಂಥದ್ದು ಸೇರಿಕೊಂಡಿತ್ತು. ಅದನ್ನು ಹೊರಗೆ ತೆಗೆದು ಒಂದು ಹೊಸ ಕಿಂಗ್ಡಮ್ ಮಾಡ್ದ ಆರ್.ಎಚ್. ವಿಟೇಕರ್. ಅಲ್ಲಿಂದ ಆಚೆಗೆ 5 ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಷನ್ ಪ್ರಚಲಿತಕ್ಕೆ ಬಂತು, ಫೇಮಸ್ ಆಯಿತು ಅಂತ ನಾನು ನಿಮಗೆ ತಿಳಿಸಿದ್ದೇನೆ. ಸೊ ಅದೇ ವಿಚಾರಗಳನ್ನು ಡೀಟೇಲ್ ಆಗಿ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಬರ್ತಾನೆ. ತುಂಬ ಮುಖ್ಯ ಇದು. ಈ ಕಿಂಗ್ಡಮ್ ಮೈಕೋಟಾದಲ್ಲಿ ನಾವು ಯಾವ ಥರದ ಜೀವಿಗಳನ್ನು ನೋಡ್ತೇವೆ? ವಿಚ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ಸೀನ್ ಇನ್ ಕಿಂಗ್ಡಮ್ ಮೈಕೋಟಾ ಅಂತಂದರೆ, ವಿ ಸಿ ಯೂನಿ ಆ್ಯಂಡ್ ಮಲ್ಟಿಸೆಲ್ಯುಲಾರ್, filamentous, eukaryotic, achlorophyllous, heterotrophic organisms are seen in kingdom Mycota. ಪ್ರಮುಖವಾಗಿ ಹೆಟೆರೋಟ್ರೋಫಿಕ್ಕೇ ಆಗಿರ್ತವೆ. ಪ್ಲ್ಯಾಂಟ್ ಒಳಗಿತ್ತು, ಹೊರಗಾಕಿದ್ದೆ ಇದು ಕಂಪ್ಲೀಟ್ ಆಗಿ ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ಗಳೇ ಆಗಿದ್ದರಿಂದ. ಸೊ ಮೊದಲನೇ ಪಾಯಿಂಟ್ ಇದು, ಇಟ್ ಈಸ್ ಓನ್ಲಿ ಕಿಂಗ್ಡಮ್ ವಿತ್ ಆಲ್ ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್. ದಟ್ ಮೀನ್ಸ್ ದಿಸ್ ಕಿಂಗ್ಡಮ್ ಇನ್ಕ್ಲೂಡ್ಸ್ ಓನ್ಲಿ ದ ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್. ಹೆಟೆರೋಟ್ರೋಫಿಕ್ ಅಂದ್ರೆ ಏನು ಅಂತ ತುಂಬ ಡೀಟೇಲ್ ಆಗಿ ನಿಮಗೆ ಈಗಾಗಲೇ ತಿಳಿಸಿದಾಗಿದೆ. ಹೆಟೆರೋಟ್ರೋಫಿಕ್ ಮೀನ್ಸ್ ದೋಸ್ ಆರ್ಗ್ಯಾನಿಸಮ್ಸ್ ವಿಚ್ ಡ್ರಾ ದ ನ್ಯೂಟ್ರಿಷನ್ ಫ್ರಮ್ ದ ಅದರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ದ ಅದರ್ ಸಬ್ಸ್ಟೆನ್ಸಸ್, ದೇ ಆರ್ ಕಾಲ್ಡ್ ಆಸ್ ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್. ಯಾವ ಆರ್ಗ್ಯಾನಿಸಮ್ಸ್ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ಳೋಕೆ ಆಗೋದಿಲ್ವೋ ಅವುಗಳನ್ನು ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೇವೆ. ಯಾವುದು ತಮ್ಮ ಆಹಾರವನ್ನು ತಯಾರು ಮಾಡಿಕೊಳ್ಳುತ್ತೋ ಅವುಗಳನ್ನು ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿಬೇಕು ಅಂತ ತುಂಬ ಬೇಸಿಕ್ ಆದಂಥ ವಿಚಾರ ಈಗಾಗಲೇ ನಿಮಗೆ ಗೊತ್ತಿದೆ. ನಾವು ಈ ಫಂಜೈನಲ್ಲಿ ಸಂಪೂರ್ಣವಾಗಿ ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ಗಳನ್ನೇ ನೋಡ್ತೇವೆ ಅಂತಂದ ಮೇಲೆ ಅವು ಕ್ಲೋರೋಫಿಲ್ಲಸ್ ಅಂತಂದರೆ ಕ್ಲೋರೋಫಿಲ್ಲಿಸ್ ಅಥವಾ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ಗಳು ಇಲ್ಲದೇ ಇರುವಂಥದ್ದು, ಆಬ್ಸೆಂಟ್ ಅನ್ನೋ ಅರ್ಥ. ಯಾವಾಗ ಕ್ಲೋರೋಫಿಲ್ ಇಲ್ಲ, ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳೋ ಸಾಮರ್ಥ್ಯ ಇಲ್ಲ, ಅಲ್ಲಿಗೆ ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಆಗಿರಲೇಬೇಕು ಅಂತಾಯಿತು. ಸೊ ಹೆಟೆರೋಟ್ರೋಫಿಕ್ ಅಂತಂದ ಮೇಲೆ ಬೇರೆಯವರ ಮೇಲೆ ಡಿಪೆಂಡ್ ಆಗೋದು ಆಹಾರಕ್ಕೆ ಅಂತಾಯಿತು. 3 ರೀತಿಯಾಗಿ ಡಿಪೆಂಡ್ ಆಗ್ತವೆ. ಯಾವ್ಯಾವುದಪ್ಪ ಅಂತಂದರೆ, ಸಮ್ ಆರ್ ಪ್ಯಾರಾಸೈಟ್ಸ್, ಮ್ಯಾಕ್ಸಿಮಮ್ ಆರ್ ಮೋಸ್ಟ್ ಆಫ್ ದೆಮ್ ಆರ್ ಸ್ಯಾಪ್ರೋಫೈಟ್ಸ್, ಆ್ಯಂಡ್ ಸಮ್ ಆರ್ ಸಿಂಬಯಾಂಟ್ಸ್. ರೈಟ್? ಅಂದರೆ ಪ್ಯಾರಾಸೈಟಿಕ್ ಆಗೂ ಡಿಪೆಂಡ್ ಆಗಿದ್ದಾವೆ, ಕೆಲವು
ಸಿಂಬಯೋಟಿಕ್ ಆಗಿಯೂ ಡಿಪೆಂಡ್ ಆಗಿದ್ದಾವೆ. ಇನ್ ಮ್ಯಾಕ್ಸಿಮಮ್ ದೇ ಆರ್ ಸ್ಯಾಪ್ರೋಫೈಟ್ಸ್. ಯಾವುದನ್ನು ನಾವು ಸ್ಯಾಪ್ರೋಫೈಟ್ಸ್ ಅಂತ ಕರಿಬೇಕು ಅನ್ನೋದು ನಿಮಗೆ ಗೊತ್ತಿದೆ ಕ್ಲಿಯರ್ ಆಗಿ. ಯಾವುದಪ್ಪ ಅಂತಂದರೆ ದೋಸ್ ವಿಚ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸ್ ಆಫ್ ದ ಸಬ್ಸ್ಟೆನ್ಸ್ ಫಾರ್ ದೇರ್ ಫುಡ್. ಅವುಗಳನ್ನು ನಾವೇನಂತ ಕರಿತೇವೆ? ಸ್ಯಾಪ್ರೋಫೈಟ್ಸ್ ಅಂತ ಕರಿತಾ ಹೋಗ್ತವೆ. ಸೊ ನಮ್ಮ ಈ ಕಿಂಗ್ಡಮ್ ಮೈಕೋಟಾದಲ್ಲಿ ಬರುವಂತಹ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಯಾವುದಾಗಿರ್ತವೆ ಅಂತಂದರೆ ದೇ ಆರ್ ಕಂಪ್ಲೀಟ್ಲಿ ಎಟ್ರೋಟ್ರೋಫಿಕ್ ಆಗಿದ್ದು, ಅವುಗಳಲ್ಲಿ ಯಾವ್ಯಾವುದಾಗಿರ್ತವೆ ಅಂತಂದರೆ ಮ್ಯಾಕ್ಸಿಮಮ್ ಆಗಿ ಸ್ಯಾಪ್ರೋಫೈಟ್ಸ್ ಇದ್ದು, ಪ್ಯಾರಾಸೈಟ್ಸು ಇದ್ದಾವೆ ಮತ್ತು ಸಿಂಬಯಾಟ್ಸ್ ಇದ್ದಾವೆ. ಮುಂದೆ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಈ ಮೈಕೋಟಾಗಳು they varies greatly in morphology and habitat. ಅಂದರೆ ಮಾರ್ಫಾಲಜಿ ಅಂತಂದರೆ ನಿಮಗೆ ಗೊತ್ತಿದೆ, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ ಅನ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಎಸ್ ಮಾರ್ಫಾಲಜಿ. ನೋಡೋದಕ್ಕೆ ವೈವಿಧ್ಯಮಯವಾಗಿ ನಾವು ಫಂಗಸ್ಗಳನ್ನು ನೋಡ್ತೇವೆ ಮತ್ತು ಅದಿರುವಂತಹ ಜಾಗ ಇದೆಯಲ್ಲ ಅದನ್ನು ಹ್ಯಾಬಿಟೇಟ್ ಅಂತ ಕರಿತೇವೆ. ಪ್ಲೇಸ್ ಟು ಲಿವ್ ಏನಿದೆಯೋ ಅದನ್ನು ಹ್ಯಾಬಿಟೇಟ್ ಅಂತ ಕರಿತೇವೆ. ಆ ಒಂದು ಹ್ಯಾಬಿಟೇಟ್ ಏನಿದೆಯೋ ಅದು ಸಹ ವೈವಿಧ್ಯಮಯವಾಗಿದ್ದಾವೆ. ಹಲವು ಜಾಗಗಳಲ್ಲಿ ನಾವು ಫಂಗಸ್ಗಳನ್ನು ನೋಡ್ತಾ ಬರ್ತೇವೆ ಅನ್ನೋ ಅರ್ಥ. ಸೊ ದ ಫಂಗಸ್ ಶೋಸ್ ದ ಗ್ರೇಟ್ ಡೈವರ್ಸಿಟಿ, ವೈವಿಧ್ಯತೆ, ಡೈವರ್ಸಿಟಿ ಇನ್ ಮಾರ್ಫಾಲಜಿ ಆ್ಯಂಡ್ ಹ್ಯಾಬಿಟೇಟ್. ಆಮೇಲೆ ದೇ ಆರ್ ಕಾಸ್ಮೋಪಾಲಿಟನ್ ಇನ್ ನೇಚರ್ ಆ್ಯಂಡ್ ಅಕರ್ಸ್. ಎಲ್ಲೆಲ್ಲಿ ನೋಡ್ತೀರಿ? ದೇ ಅಕರ್ಸ್ ಇನ್ ಏರ್, ವಾಟರ್, ಮಾಯ್ಸ್ಟ್ ಸಾಯಿಲ್ ಆ್ಯಂಡ್ ಆಲ್ಸೋ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಇವುಗಳು ಎಲ್ಲೆಲ್ಲಿ ಇರ್ತವೆ ಅಂತಂದರೆ ಏರ್, ವಾಟರ್, ಮಾಯ್ಸ್ಟ್ ಸಾಯಿಲ್ ಆ್ಯಂಡ್ ಆಲ್ಸೋ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಪ್ರಾಣಿಗಳ ಮೇಲೆ, ಸಸ್ಯಗಳ ಮೇಲೆ ಬೆಳೆದಿರಬಹುದು. ಮಾಯ್ಸ್ಟ್ ಸಾಯಿಲ್ ಬೆಳೆದಿರ್ತವೆ. ಮಶ್ರೂಮ್ ನಿಮಗೆ ಗೊತ್ತಿದೆ, ತರಗೆಲೆಗಳೆಲ್ಲ ಬಿದ್ದು ಕೊಳಿತಾ ಇರುವಂಥದ್ದು, ಮಳೆ ಬಿದ್ದಂಥ ಸಂದರ್ಭದಲ್ಲಿ, ಮಾಯ್ಶ್ಚರ್ ಇರುವಂಥ ಸಂದರ್ಭದಲ್ಲಿ ಅಣಬೆಗಳು, ಮಶ್ರೂಮ್ಸ್ಗಳು ಬೆಳೆದಿರೋದನ್ನು ನೀವು ನೋಡಿದ್ದೀರಿ. ಸೊ ಆದ್ದರಿಂದ ಅದೇ ವಿಚಾರ ಇಲ್ಲಿ ಮಾತನಾಡ್ತಿದ್ದಾನೆ. ದೇ ಆರ್ ಕಾಸ್ಮೋಪಾಲಿಟನ್ ಆ್ಯಂಡ್ ಅಕರ್ಸ್ ಇನ್ ವೇರಿಯಸ್ ಹ್ಯಾಬಿಟೇಟ್ಸ್ ಲೈಕ್ ಏರ್, ವಾಟರ್, ಮಾಯ್ಸ್ಟ್ ಸಾಯಿಲ್ ಆ್ಯಂಡ್ ಇನ್ ಆಲ್ಸೋ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ದ ನೆಕ್ಸ್ಟ್ ಪಾಯಿಂಟ್ ಈಸ್, ಇದು ಯಾವ ಥರದ ಎನ್ವೈರನ್ಮೆಂಟನ್ನು ಪ್ರಿಫರ್ ಮಾಡುತ್ತೆ ಅನ್ನುವಂಥ ವಿಚಾರ. They prefer to grow in warm and humid places. ತೇವಾಂಶ ಇದ್ದು ಟೆಂಪರೇಚರ್ ಜಾಸ್ತಿ ಇರುವಂತಹ ಜಾಗವನ್ನು ಪ್ರಿಫರ್ ಮಾಡ್ತದೆ. ರೈಟ್? ಸೊ ದೇ ಪ್ರಿಫರ್ ಟು ಗ್ರೋ ಇನ್ ವಾರ್ಮ್ ಆ್ಯಂಡ್ ಹ್ಯೂಮಿಡ್ ಪ್ಲೇಸಸ್. ನಾವೇನಾದ್ರೂ ನಮ್ಮ ಕಾಳುಗಳನ್ನು ಚೆನ್ನಾಗಿ ಕಟ್ಟಿ ಒಂದು ಮೂಲೆಯಲ್ಲಿ ಸ್ಟೋರ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಮಳೆ ಬಿದ್ದು ಮಾಯ್ಶ್ಚರ್ ಏನಾದರೂ ಅದಕ್ಕೆ ತಾಕ್ತು ಅಂತಂದರೆ ಅಲ್ಲಿ ಫಂಗಸ್ಗಳು ಬೆಳೆದೋಗಿರ್ತವೆ. ಅಂದರೆ ಕಾಳೆಲ್ಲ ಮುಗ್ಗೋಗಿರ್ತದೆ, ಅಂದರೆ ಮೌಲ್ಡ್ಸ್ಗಳು ಡೆವಲಪ್ ಆಗಿಬಿಟ್ಟಿರ್ತವೆ, ಹಾಳಾಗಿರ್ತವೆ, ಬೂಸ್ಟ್ ಬಂದಿರ್ತದೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಸೊ ಆ ರೀತಿಯಾಗಿ ಏನೆಲ್ಲ ಬರ್ತದೋ ಅವೆಲ್ಲವೂ ಸಹ ಫಂಗಸ್ಗಳಾಗಿದ್ದಾವೆ. ಸೊ ಎಕ್ಸಾಂಪಲ್ ಯಾವುದು ಅಂತಂದರೆ ಬ್ರೆಡ್ ಮೌಲ್ಡ್. ನಮ್ಮ ಬ್ರೆಡ್ಡನ್ನು ತೆಗೆದುಕೊಂಡು ತಿಂದು ಯಾವುದೋ ಒಂದು ಜಾಗದಲ್ಲಿ ಓಪನ್ ಆಗಿ ಬಿಟ್ಬಿಡ್ತು ಅಂತಂದರೆ, ಮಾಯ್ಶ್ಚರ್ ಇತ್ತು ಅಂತಂದರೆ ಅಲ್ಲಿ ಕಪ್ಪಿಗೆ ಬೂಸ್ಟ್ ಬೆಳೆದಿರ್ತದೆ. ಆರೆಂಜ್ ರಾಟ್, ಮಶ್ರೂಮ್ಸ್, ದೇ ಆರ್ ದ ಎಕ್ಸಾಂಪಲ್ಸ್. ಸೊ ನಮ್ಮ ಫಂಗಸ್ ಯಾವ ಥರದ ಎನ್ವೈರನ್ಮೆಂಟನ್ನು ಪ್ರಿಫರ್ ಮಾಡ್ತಿದ್ದಾವೆ ಅಂತ ಹೇಳ್ತಿದ್ದಾನೆ. ದೇ ಪ್ರಿಫರ್ ದ ವಾರ್ಮ್ ಆ್ಯಂಡ್ ಹ್ಯೂಮಿಡ್ ಪ್ಲೇಸಸ್. ಆಮೇಲೆ some of the fungus are the source of antibiotics. Example, penicillium. ಈ ಪೆನ್ಸಿಲಿಯಮ್ ಅನ್ನು ವಂಡರ್ ಡ್ರಗ್ ಅಂತ ಕರೆದ್ರು. ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನುವಂಥ ಒಬ್ಬ ವ್ಯಕ್ತಿ
ಸ್ಟೆಫಾಲೋಕೋಕಸ್ ಅನ್ನೋ ಬ್ಯಾಕ್ಟೀರಿಯಾವನ್ನು ಕಲ್ಚರ್ ಮಾಡಿ ತಾನು ರಿಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಇವನಿಗೆ ಒಂದು ವಿಚಾರ ಗೊತ್ತಾಗಿದ್ದೇನಪ್ಪ ಅಂತಂದರೆ ತನ್ನ ಪೆಟ್ರಿ ಪ್ಲೇಟ್ಸಲ್ಲಿ ಬೆಳೆದಂತಹ ಈ ಪೆನ್ಸಿಲಿಯಂ ನೊಟಾಟಮ್ ಅನ್ನೋ ಫಂಗಸ್ಗೆ ಆ್ಯಂಟಿಬಯೋಟಿಕ್ ಗುಣ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಲ್ಲಿಂದ ಆ್ಯಂಟಿಬಯೋಟಿಕ್ ದಟ್ ಈಸ್ ಪೆನ್ಸಿಲಿನ್ ಅನ್ನುವಂಥ ಒಂದು ಆ್ಯಂಟಿಬಯೋಟಿಕ್ಕು ಹುಟ್ಕೊಳ್ಳುತ್ತೆ. ಆ ಆ್ಯಂಟಿಬಯೋಟಿಕ್ಕನ್ನು ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ವೂಂಡೆಡ್ ಸೋಲ್ಜರ್ಸ್ಗಳನ್ನು ಟ್ರೀಟ್ ಮಾಡಲಿಕ್ಕೆ ಬಳಸಿದಂಥ ಡ್ರಗ್ ಆಯಿತು. ಅದರಿಂದ ಸುಮಾರು ಜನ ವೂಂಡೆಡ್ ಸೋಲ್ಜರ್ಸ್ ಬೇಗ ರಿಕವರ್ ಆಗ್ತಾ ಬಂದರು. ಆದ್ದರಿಂದ ಇದನ್ನು ವಂಡರ್ ಡ್ರಗ್ ಅಂತ ಕರೆದ್ರು. ಆ ಥರದ ಒಂದು ಆ್ಯಂಟಿಬಯೋಟಿಕ್ ಅನ್ನು ನಾವು ಎಲ್ಲಿಂದ ಪಡ್ಕೊಳ್ತಾ ಇದ್ದೇವೆ, ಯಾವುದರಿಂದ ಪಡ್ಕೊಳ್ತಿದ್ದೇವೆ ಅಂತಂದರೆ ಸಮ್ ಆಫ್ ದ ಫಂಗಸ್. ಅದರಲ್ಲಿ ಯಾವುದು ಅಂತಂದರೆ ಪೆನ್ಸಿಲಿಯಂ ನೊಟಾಟಮ್ ಇಂದ ಪೆನ್ಸಿಲಿನ್ ಅನ್ನುವಂಥ ಆ್ಯಂಟಿಬಯೋಟಿಕ್ ಅನ್ನು ಪಡ್ಕೊಳ್ತೇವೆ. ಹೀಗೆ ಹಲವು ಆ್ಯಂಟಿಬಯೋಟಿಕ್ಸ್ ಅನ್ನು ಪಡ್ಕೊಂಡಿದ್ದಾವೆ. ಸೊ ಸಮ್ ಆಫ್ ದ ಫಂಗಸ್ ಆರ್ ದ ಸೋರ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್. ಅದಕ್ಕೆ ಒಂದು ಉದಾಹರಣೆ ನಾನು ಇಲ್ಲಿ ಕೊಡ್ತಾ ಇರೋದು ಯಾವುದು ಅಂತಂದರೆ ಪೆನ್ಸಿಲಿಯಂ. ರೈಟ್. ಆಮೇಲೆ ಹೆಟ್ರೋಟ್ರೋಫಿಕ್ ಅಂತ ಈಗಾಗಲೇ ಮಾತನಾಡಾಯಿತು. ಅದರಲ್ಲಿ ಪ್ಯಾರಾಸೈಟಿಕ್ಕು ಇದ್ದಾವೆ ಅಂತಾಯಿತು. ಯಾವುದನ್ನು ಪ್ಯಾರಾಸೈಟಿಕ್ ಅಂತ ಕರಿಬೇಕು ಅನ್ನೋದು ಸ್ಪಷ್ಟ. ದೋಸ್ ವಿಚ್ ಡ್ರಾ ದ ನ್ಯೂಟ್ರಿಷನ್ ಫ್ರಮ್ ದ ಅದರ್ ಲಿವಿಂಗ್ ಸೆಲ್. ಬೇರೆ ಜೀವಂತವಾಗಿರುವಂಥ ಸೆಲ್ಗಳಿಂದ ಆಹಾರವನ್ನು ಪಡ್ಕೊಂಡ್ರೆ ಅಂಥವುಗಳನ್ನು ಪ್ಯಾರಾಸೈಟ್ಸ್ ಅಂತ ಕರಿತೇವೆ. ಜೀವಂತವಾದಂಥ ಸೆಲ್ಲಿಂದ ಆಹಾರ ತೆಗೆದುಕೊಂಡ್ರೆ ಆ ಸೆಲ್ಲಿಗೆ ತೊಂದರೆ ಆಗೋದಿಲ್ವಾ, ಆ ಸೆಲ್ಲಿಗೆ ಒಂದು ಡಿಸ್ಟ್ರಕ್ಷನ್ ಆಗುವಂತಹದ್ದು ಆಗೋದಿಲ್ವಾ ಅಂತಂದರೆ ಎಸ್, ಯಾವಾಗಲೂ ಅಷ್ಟೇ ದ ಪ್ಯಾರಾಸೈಟಿಕ್ ಫಂಗಸ್ ವಿಲ್ ಕಾಸ್ ಡಿಸೀಸ್. ಸೊ ನೋಡಿ, ಸಮ್ ಆಫ್ ದ ಫಂಗಸ್ ಯಾವುದು, ದ ಪ್ಯಾರಾಸೈಟಿಕ್ ಫಂಗಸ್ ಅಂತ ಹೇಳ್ಬೋದು. ದ ಪ್ಯಾರಾಸೈಟಿಕ್ ಫಂಗಸ್ ಕಾಸಸ್ ಡಿಸೀಸಸ್ ಟು ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಪ್ರಾಣಿಗಳಿಗೆ ಮತ್ತು ಸಸ್ಯಗಳಿಗೆ ಕಾಯಿಲೆಯನ್ನು ಬರೆಸ್ತದೆ. ಸುಮಾರಿದ್ದಾವೆ ಫಂಗಲ್ ಡಿಸೀಸ್ಗಳು ಪ್ಲ್ಯಾಂಟ್ಸ್ಗಳಲ್ಲಿ ಸುಮಾರಿದ್ದಾವೆ. ಅದರಲ್ಲಿ ಯಾವುದಪ್ಪ ಅಂತಂದರೆ ಒಂದು ಎಕ್ಸಾಂಪಲ್ ನಾವಿಲ್ಲಿ ಕೊಟ್ಟಿದ್ದೇನೆ. ಪಕ್ಷೀನಿಯಾ ಗ್ರಾಮಿನಿಸ್ ಅನ್ನುವಂತಹ ಒಂದು ಫಂಗಸ್ಸಿಂದ ವೀಟ್ಗೆ ಒಂದು ಕಾಯಿಲೆ ಬರ್ತದೆ, ಗೋಧಿಗೊಂದು ಕಾಯಿಲೆ ಬರ್ತದೆ. ಆ ಕಾಯಿಲೆ ಯಾವುದಪ್ಪ ಅಂತಂದರೆ ರಸ್ಟ್ ಡಿಸೀಸ್. ಯಾವುದನ್ನು ರಸ್ಟ್ ಡಿಸೀಸ್ ಅಂತ ಕರಿತೇವೆ ಅಂತಂದರೆ, ಕಬ್ಬನ್ನ ತುಕ್ಕಿಡ್ಕೊಂಡಾಗ ರಸ್ಟ್ ಆದಾಗ ಗೊತ್ತಲ್ಲ, ಬ್ರೌನ್ ಪೌಡರಿ ಲೈಕ್ ಬೆಳ್ಕೊಂಡಿರುತ್ತಲ್ಲ, ಅದೇ ರೀತಿಯಾಗಿ ಗೋಧಿ ಗಿಡದ ಮೇಲೆಲ್ಲ ಆ ರಸ್ಟ್ ಲೈಕ್ ಪ್ಯಾಚಸ್ಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಕಬ್ಬನ್ನ ರಸ್ಟ್ ಇಟ್ಕೊಂಡಾಗ ಯಾವ ಥರ ಪ್ಯಾಚಸ್ ಆಗಿರ್ತವೋ ಅದೇ ರೀತಿಯಾದಂಥ ಪ್ಯಾಚಸ್ಗಳನ್ನು ನಾವು ವೀಟ್ ಪ್ಲಾಂಟ್ನಲ್ಲಿ ನೋಡ್ತಾ ಹೋಗ್ತೇವೆ. ಆದ್ದರಿಂದ ಅದನ್ನು ನಾವು ರಸ್ಟ್ ಡಿಸೀಸ್ ಅಂತ ಕರೆದ್ವಿ. ಆ ರಸ್ಟ್ ಥರ ಪ್ಯಾಚಸ್ಗಳು ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ, ದಟ್ ಈಸ್ ಮೇನ್ಲಿ ಡ್ಯೂ ಟು ದ ಗ್ರೋತ್ ಆಫ್ ದ ಫಂಗೈ ಪಕ್ಷಿನಿಯಾ ಗ್ರಾಮಿನಿಸ್. ಪ್ರಾಣಿಗಳಲ್ಲಿ ಫಂಗಸ್ ಬೆಳೆಯೋದಿಲ್ವಾ ಅಂತಂದ್ರೆ ಇಲ್ಲಾಗಲೇ ಹೇಳ್ಬಿಟ್ಟಿದ್ದಾನೆ, ಇಟ್ ಕಾಸಸ್ ಡಿಸೀಸಸ್ ಟು ಅನಿಮಲ್ಸ್. ಪ್ಲ್ಯಾಂಟ್ದೊಂದು ಗೊತ್ತಾಯಿತು, ಅನಿಮಲ್ದೊಂದು ಹೇಳ್ಬಿಡ್ತಾನೆ. ಅನಿಮಲಲ್ಲಿ ಟೀನಿಯಾ ಅಂತಿದೆ. ಯಾವುದನ್ನು ಟೀನಿಯಾ ಅಥವಾ ಡರ್ಮಟೈಟಿಸ್ ಅಂತ ಹೇಳ್ಬೋದು. ಚರ್ಮ ಕಾಯಿಲೆಗಳು ಪ್ರಮುಖವಾಗಿ ನಮಗೆ ಫಂಗಸ್ಸಿಂದ ಬರ್ತಾ ಹೋಗುತ್ತೆ. ಕಜ್ಜಿ, ಇಸ್ಬು, ಉಳ್ಕಡ್ಡಿ, ಯಾವಾಗಲೂ ನವೆ ಆಗೋದು, ಕೆರಿತಾ ಇರೋದು, ಚರ್ಮ ಒಂಥರ ತುಕ್ಕಿಟ್ಕೊಂಡಿರುವಂಥದ್ದೆಲ್ಲ ನೀವು ನೋಡ್ತೀರಿ. ಹಾರ್ಡ್ ಆಗಿರುವುದು, ಅಲ್ಲೆಲ್ಲ ಸ್ಕೇಲ್ಸ್ ಎಲ್ಲ ಕೆದ್ದು ಬರ್ತಾ ಇರೋದು, ಕೆರೆದಾಗ ವಾಟರಿ ಸಬ್ಸ್ಟೆನ್ಸ್ ರಿಲೀಸ್ ಆಗೋದು, ಇದೆಲ್ಲ ನೋಡ್ತಾ ಇದ್ದೀರಿ. ಸೊ ಈ ಕಜ್ಜಿ, ಇಸ್ಬು, ಉಳ್ಕಡ್ಡಿನ ಟೀನಿಯಾ ಅಂತ ಕರಿತೇವೆ. ಈ ಎಲ್ಲ ಕಾಯಿಲೆಗಳು ಅಂದರೆ ಟೀನಿಯಾಗೆ ಸಂಬಂಧಪಟ್ಟಂಥದ್ದು ಎಲ್ಲ ಕಾಯಿಲೆಗಳು ಮೇನ್ಲಿ ಡ್ಯೂ ಟು ದ ಫಂಗಸ್. ಸೊ ಅಲ್ಲಿಗೆ ಸಮ್ ಆಫ್ ದ ಫಂಗಸ್ ಕಾಸಸ್ ಡಿಸೀಸಸ್ ಟು ದ ಪ್ಲಾಂಟ್ಸ್. ಎಕ್ಸಾಂಪಲ್ ಯಾವುದು ಅಂತ ಹೇಳಿದೆ. ಅಂಡ್ ಆಲ್ಸೋ ಟು ದ ಅನಿಮಲ್ಸ್ ಎಕ್ಸಾಂಪಲ್ ಒಂದನ್ನು ಕೊಟ್ಟು ಹೇಳಿದೆ. ಟೀನಿಯಾವನ್ನು ಎಕ್ಸಾಂಪಲ್ ಆಗಿ ನಾನು ಕೊಟ್ಟಿದ್ದಾಯ್ತು. ಎಕ್ಸೆಪ್ಟ್ ಈಸ್ಟ್, ಈಸ್ಟನ್ನು ಹೊರತುಪಡಿಸಿ ಫಂಗಸ್ ಆರ್ ಫಿಲಮೆಂಟಿಸ್. ಈಸ್ಟ್ ಮಾತ್ರ ಯಾಕೆ ಹೊರಗೆ ಹಾಕಿದ್ದೇವೆ ಅಂತಂದರೆ, ದ ಈಸ್ಟ್ ಈಸ್ ಆ್ಯನ್ ಯೂನಿಸೆಲ್ಯುಲಾರ್ ಫಂಜೈ. ಈಸ್ಟನ್ನು ಹೊರತುಪಡಿಸಿ ದ ಪ್ಲಾಂಟ್ ಬಾಡಿ ಆಫ್ ದ ಫಂಗಸ್
ಇಸ್ ಫಿಲಮೆಂಟಸ್ ಲೈಕ್ ಸ್ಟ್ರಕ್ಚರ್. ಒಂಥರ ಫಿಲಮೆಂಟ್ಸ್ ಲೈಕ್ ಸ್ಟ್ರಕ್ಚರ್ಸ್ಗಳನ್ನು ಹೊಂದಿರ್ತದೆ. ಈ ರೀತಿ ಕಂಪ್ಲೀಟ್ ಆಗಿ ಫಿಲಮೆಂಟಸ್ ಲೈಕ್ ಸ್ಟ್ರಕ್ಚರ್ಸ್ಗಳಾಗಿದ್ದಾವೆ. ಆ ಫಿಲಮೆಂಟಸ್ ಲೈಕ್ ಸ್ಟ್ರಕ್ಚರ್ಸ್ ಹೇಗಿರ್ತವೆ ಅಂತಂದರೆ ದೇ ಆರ್ ವೈಟ್ ಕಾಟನಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಆಗಿದ್ದಾವೆ. ಎಲ್ಲಿ ಫಂಗಸ್ ಬೆಳೆದಿದೆಯೋ ಅಲ್ಲಿ ನೋಡಿ, ಬೇಕಾದರೆ ಮಶ್ರೂಮ್ ಬೆಳೆದಿರ್ತದೆ ನೋಡಿ, ಅಣಬೆಗಳು ಬೆಳೆದಿರ್ತವೆ ನೋಡಿ, ಆ ಜಾಗಕ್ಕೆ ಹೋಗಿ ಆ ಎಲೆಗಳನ್ನು ಹೆತ್ತು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಅಲ್ಲಿ ವೈಟ್ ಕಾಟನಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಬಿಳಿ ದಾರವನ್ನು ಹಿಂಗೆ ಸುತ್ತ ಬಿಸಾಕದಂಗೆ ಅಲ್ಲೆಲ್ಲ ಹೆಣಕೊಂಡಿರ್ತವೆ. ಆ ವೈಟ್ ಕಾಟನಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಏನಿದೆಯೋ ಅವುಗಳನ್ನು ನಾವು ಇಂಡಿವಿಜುವಲನ್ನು ಏನಂತ ಕರಿತೇವೆ ಅಂತಂದರೆ ವಿ ಕಾಲ್ ಇಟ್ ಆಸ್ ಆನ್ ಹೈಫೆ. ಅರ್ಥ ಆಗ್ತಿದೆಯಾ? ಈಸ್ಟನ್ನು ಹೊರತುಪಡಿಸಿ ದ ಫಂಜೈ ಆರ್ ಫಿಲಮೆಂಟಸ್ ಲೈಕ್ ಸ್ಟ್ರಕ್ಚರ್. These filamentous like structures appears like an white cottony thread like structure. These white cottony thread like structures are called as hyphae. ಆ hyphae ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ the body of the fungus consists of long slender thread like structures called hyphae ಅಂತ ಬರೆದಿದ್ದಾರೆ. ಅಥವಾ ವೈಟ್ ಕಾಟನಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳಿದ್ರು ತಪ್ಪೇನಿಲ್ಲ. ವೈಟ್ ಕಾಟನಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಏನಿದೆಯೋ ಅದನ್ನು ಹೈಫೆ ಅಂತ ಕರೀತೇವೆ. ಆ ಹೈಫೆಗಳು ಹೆಣಕೊಂಡು ಒಂದು ಉಂಡೆ ಆಗಿರ್ತದೆ, ಒಂದು ಬಂಡಲ್ ಆಗಿರ್ತದೆ. ಮೆನಿ ಹೈಫೇಸ್ ಹ್ಯಾಸ್ ಬೀನ್ ಅಗ್ರಿಗೇಟೆಡ್ ಟು ಫಾರ್ಮ್ ಎ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ವಿಚ್ ಆರ್ ಕಾಲ್ಡ್ ಎಸ್. ಈ ರೀತಿಯ ಹಲವು ಹೈಫೆಗಳು ಸೇರ್ಕೊಂಡು ನೋಡಿ ಹೀಗಾಗಿದೆಯಲ್ಲ, ಇದನ್ನೇನಂತ ಕರಿತೇವೆ ಅಂತಂದರೆ ದೇ ಆರ್ ಕಾಲ್ಡ್ ಆಸ್ ಮೈಸೀಲಿಯಂ. ಅದನ್ನು ಮೈಸೀಲಿಯಂ ಅಂತ ಕರಿತೇವೆ. ಅರ್ಥವಾಯ್ತೆ? ನಮ್ಮ ಫಂಜಾಯ್ ಕಾಟನಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಆದಂತಹ ಹೈಫೆಗಳಿಂದ ಮಾಡಲ್ಪಟ್ಟಿದೆ. ಆ ಹೈಫೆಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರನ್ನು ಮಾಡಿದೆ. ಆ ರೀತಿಯಾದಂತಹ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರನ್ನು ನಾವು ಮೈಸೀಲಿಯಂ ಅಂತ ಕರಿತೇವೆ. ನಿಮ್ಮ ಎಕ್ಸಾಮ್ನಲ್ಲಿ ಪ್ಲ್ಯಾಂಟ್ ಬಾಡಿ ಆಫ್ ದ ಫಂಗಸ್ ಯಾವುದು ಅಂತ ಕೇಳ್ಬೋದು. ಪ್ಲ್ಯಾಂಟ್ ಬಾಡಿ ಆಫ್ ದ ಫಂಗಸ್ ಈಸ್ mycelium. The plant body of the fungus is called mycelium. The mycelium is made up of many cottony thread like structure called hyphae. ಅರ್ಥವಾಯ್ತಾ? ಸೊ ಹೈಫೆ ಅನ್ನುವಂಥದ್ದು ವೈಟ್ ಕಾಟನಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಆಗಿದೆ. ಇವೆಲ್ಲವೂ ಹೆಣಕೊಂಡು ಪ್ಲ್ಯಾಂಟ್ ಬಾಡಿ ಆಫ್ ದ ಫಂಗಸ್ ಆದಂತಹ ಮೈಸೀಲಿಯಂ ಆಗಿದೆ ಅನ್ನೋದು ಕನ್ಫರ್ಮ್ ಆಯಿತು. ಈಗ ಈ ಹೈಫೆ ಇದೆಯಲ್ಲ, ಈ ಹೈಫೆ ಹೇಗಿದೆ ಅಂತಂದರೆ ದೇ ಆರ್ ದ ಫಿಲಮೆಂಟಸ್ ಲೈಕ್ ಸ್ಟ್ರಕ್ಚರ್ ಅಂತ ಈಗಾಗಲೇ ಹೇಳಾಗಿದೆ. ನೋಡಿ, ಒಂದು ಹೈಫೆಯನ್ನು ನಾನಿಲ್ಲಿ ಬರಿತಾ ಇದ್ದೇನೆ. ದೀಸ್ ಹೈಫೆ ಆರ್ ದ ಲಾಂಗ್ ಫಿಲಮೆಂಟಸ್ ಲೈಕ್ ಸ್ಟ್ರಕ್ಚರ್. ಆ ಫಿಲಮೆಂಟಸ್ ಲೈಕ್ ಸ್ಟ್ರಕ್ಚರನ್ನು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಯಾವ ಥರ ಬರೆದಿದ್ದಾರೆ ಅಂತಂದರೆ ಎರಡು ಥರದ ಹೈಫೆಗಳನ್ನು ನೋಡ್ತೇವೆ. ಎಸ್, ವಿ ಸಿ ದ ಟೂ ಟೈಪ್ ಆಫ್ ಹೈಫೇಸ್. ದ ಹೈಫೇಸ್ ಆರ್ ಆಫ್ ಟೂ ಟೈಪ್ಸ್. ಒನ್ ಈಸ್ ಅನ್ ಸೆಪ್ಟೇಟ್ ಹೈಫೆ, ಅನದರ್ ಒನ್ ಈಸ್ ಅನ್ ಎ ಸೆಪ್ಟೇಟ್ ಹೈಫೆ. ಸೆಪ್ಟಾ ಅಂದರೆ ಏನು ಅನ್ನೋದನ್ನು ತಿಳ್ಕೋಣ. ಸೆಪ್ಟಾ ಮೀನ್ಸ್ ದ ಕ್ರಾಸ್ ವಾಲ್ಸ್. ಈ ಫಿಲಮೆಂಟಸ್ ಲೈಕ್ ಸ್ಟ್ರಕ್ಚರ್ ಅನ್ನಲ್ಲ, ಆ ಫಿಲಮೆಂಟಸ್ ಲೈಕ್ ಸ್ಟ್ರಕ್ಚರಲ್ಲಿ ನ್ಯೂಕ್ಲಿಯಸ್ ಅನ್ನು ನೋಡ್ತೇವೆ. ರೈಟ್? ಆ ಒಂದು ನ್ಯೂಕ್ಲಿಯಸ್ ಮತ್ತು ಮತ್ತೊಂದು ನ್ಯೂಕ್ಲಿಯಸ್ನ ನಡುವೆ ಈ ರೀತಿಯಾದಂತಹ ಕ್ರಾಸ್ ವಾಲ್ಸ್ ಇದೆಯಲ್ಲ, ಈ ಕ್ರಾಸ್ ವಾಲನ್ನು ನಾವು ಸೆಪ್ಟಾ ಅಂತ ಕರಿತೇವೆ. ಇಫ್ ದ ಹೈಫೆ ಕಂಟೈನ್ಸ್ the septa, this kind of hyphae are called as septate hyphae. ಅರ್ಥ ಆಯ್ತಾ? ಸೆಪ್ಟಾ ಇದ್ದರೆ ಅಂತಹ ಹೈಫೆಗಳನ್ನು ಸೆಪ್ಟೇಟ್ ಹೈಫೆ ಅಂತ ಕರಿತೀವಿ. ಈಗ ಹೈಫೆ ಅಂದರೆ ಏನು ಅಂತ ಕನ್ಫ್ಯೂಸ್ ಆಗಬಾರ್ದು ನಿಮಗೆ. ಹೈಫೆ ಮೀನ್ಸ್ ವೈಟ್ ಕಾಟನಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್
ಇಸ್ ಕಾಲ್ಡ್ ಎಸ್ ಐಫೆ. ಈ ಐಫೆ ಎಲ್ಲ ಸೇರಿಕೊಂಡು ಮೈಸೀಲಿಯಂ ಆಗಿದೆ. ಆ ಇಂಡಿವಿಜುವಲ್ ಐಫೇಸ್ಗಳನ್ನು ನಾನು ಮೈಕ್ರೋಸ್ಕೋಪಲ್ಲಿ ಎನ್ಲಾರ್ಜ್ ಮಾಡಿ ನೋಡ್ತಾ ಇದ್ದೇನೆ, ಆವಾಗ ನನಗೆ ಐಫೆಗಳಲ್ಲಿ 2 ವಿಧ ಅಂತ ಗೊತ್ತಾಗ್ತಿದೆ. ಅದು ಯಾವುದಪ್ಪ ಅಂತಂದರೆ, ಒಂದು ಐಫೆನ್ ತೆಗೆದು ನೋಡಿದಾಗ ಒಂದು ನ್ಯೂಕ್ಲಿಯಸ್ಗೂ ಮತ್ತೊಂದು ನ್ಯೂಕ್ಲಿಯಸ್ ನಡುವೆ ಕ್ರಾಸ್ ವಾಲ್ ಇದೆ, ಸೆಪ್ಟಾ ಇದೆ. ಅಂಥ ಐಫೇಸ್ಗಳನ್ನು ನಾನು ಸೆಪ್ಟೇಟ್ ಐಫೆ ಅಂತ ಕರೆದೆ. ಇನ್ನು ಪ್ರಿಮಿಟಿವ್ ಫಂಗಸ್ ಅಲ್ಲಿ ನಾನು ನೋಡಿದಾಗ ಈ ಕ್ರಾಸ್ ವಾಲ್ ಇತ್ತಲ್ಲ, ಈ ಸೆಪ್ಟಾ ಇತ್ತಲ್ಲ, ಆ ಸೆಪ್ಟಾಗಳೇ ಇರಲಿಲ್ಲ. ದ ಸೆಪ್ಟಾ ವಾಸ್ ನಾಟ್ ದೇರ್. ಅಲ್ಲಿಗೆ ಸೆಪ್ಟಾ ಇಲ್ಲ ಅಂತಂದ ಮೇಲೆ ನಾವು ಯಾವಾಗಲೂ ಬಯೋಲಾಜಿಲಿ ಇಲ್ಲ ಅನ್ನೋದಕ್ಕೆ ಏನಂತ ಬಳಸ್ತೇವೆ ಅಂತಂದರೆ, ಆ ಹೆಸರಿನ ಮುಂದೆ ಎ ಸೇರಿಸ್ಬಿಡ್ತೇವೆ ಅಂತ ಹೇಳಿದ್ದಾನೆ. ಎ ಕ್ಲೋರೋಫಿಲ್ಲಸ್ ಇವೆಲ್ಲ ಗೊತ್ತಿದೆ ನಿಮಗೆ. ಸೊ ಅಂಥ ಐಫೆಗೆ ಎ ಸೆಪ್ಟೇಟ್ ಐಫೆ ಅಂತ ಕರೀತೇವೆ. ರೈಟ್? If the septa is absent, that kind of hyphae are called as aseptate hyphae. ಅಲ್ಲಿಗೆ ಸೆಪ್ಟಾ ಇಲ್ಲ ಅಂತಾಯಿತು. ಆ ಸೆಪ್ಟಾ ಇಲ್ಲದೆ ಇರುವಂಥದ್ದನ್ನು ನಾವು aseptate hyphae ಅಂತ ಕರೆದ್ವಿ. ಒಳಗೆ ಏನಿದೆ ಅನ್ನೋದು ನೋಡೋಣ. ಒಳಗೆ ನ್ಯೂಕ್ಲಿಯಸ್ ಇದೆ. ಒಂದು ನ್ಯೂಕ್ಲಿಯಸ್ ಮತ್ತೊಂದು ನ್ಯೂಕ್ಲಿಯಸ್ ನಡುವೆ ಯಾವುದೇ ಕ್ರಾಸ್ ವಾಲ್ ಇಲ್ಲದೆ ಇರೋದ್ರಿಂದ ಆ ಎಸೆಪ್ಟೇಟ್ ಐಫೆ ಹೆಂಗೆ ಕಾಣುತ್ತೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ದ ಎಸೆಪ್ಟೇಟ್ ಐಫೆ ಆರ್ ದ ಕಂಟಿನ್ಯೂಸ್ ಟ್ಯೂಬ್. ಎ ಕಂಟಿನ್ಯೂಸ್ ಟ್ಯೂಬ್ ಫಿಲ್ಡ್ ವಿತ್ ಏನೆಲ್ಲ ತುಂಬಿಕೊಂಡಿದೆ? ಮಲ್ಟಿ ನ್ಯೂಕ್ಲಿಯೇಟೆಡ್. ಒಂದು ನ್ಯೂಕ್ಲಿಯಸ್ ಮತ್ತೊಂದು ನ್ಯೂಕ್ಲಿಯಸ್ ನಡುವೆ ವಾಲ್ ಇಲ್ಲದಿರೋದ್ರಿಂದ ಹಲವು ನ್ಯೂಕ್ಲಿಯಸ್ಸು ಒಂದು ಟ್ಯೂಬ್ ಒಳಗೆ ಸೇರ್ಕೊಂಡಂಗಿದ್ದು ಅದನ್ನೇ ನಾವಿಲ್ಲಿ ಮಲ್ಟಿ ನ್ಯೂಕ್ಲಿಯೇಟೆಡ್ ಸೈಟೋಪ್ಲಾಸಮ್ ಅಂತ ಕರಿತಾ ಇರುವಂಥದ್ದು. ಎ ಕಂಟಿನ್ಯೂಸ್ ಟ್ಯೂಬ್ ಫಿಲ್ಡ್ ವಿತ್ ದ ಮಲ್ಟಿ ನ್ಯೂಕ್ಲಿಯೇಟೆಡ್ ಸೈಟೋಪ್ಲಾಸಮ್. ಈ ಕಂಡೀಷನನ್ನು ನೆನ್ಪಿಟ್ಕೊಳ್ಳಿ. ನೀಟು ಮತ್ತು CET ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಇರ್ತಾರೆ. ಮಲ್ಟಿ ನ್ಯೂಕ್ಲಿಯೇಟೆಡ್ ಕಂಡೀಷನನ್ನು ಏನಂತ ಕರಿತೇವೆ ಅಂತ ಹೇಳ್ತಿದ್ದಾನೆ. ಮಲ್ಟಿ ನ್ಯೂಕ್ಲಿಯೇಟೆಡ್ ಸೈಟೋಪ್ಲಾಸಮ್ ಏನು ಈ ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ಸ್ನಲ್ಲಿ ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಸಿನೋಸೈಟಿಕ್ ಐಫೆ. ಇಲ್ಲಿ ನೀವು ತಿಳ್ಕೋಬೇಕಾಗಿರೋದು ವಿಚಾರ, ಯಾವುದನ್ನು ಸಿನೋಸೈಟಿಕ್ ಅಂತ ಕರಿತೇವೆ ಅನ್ನೋದು ಗೊತ್ತಿರಲಿ. ಯಾವುದನ್ನು ಸಿನೋಸೈಟಿಕ್ ಅಂತ ಕರಿತೇವೆ ಅಂತಂದರೆ, ದ ಮಲ್ಟಿ ನ್ಯೂಕ್ಲಿಯೇಟೆಡ್ ಕಂಡೀಷನ್ ಈಸ್ ಕಾಲ್ಡ್ ಆಸ್ ಸಿನೋಸೈಟಿಕ್. ಯಾವುದನ್ನ ಮಲ್ಟಿ ನ್ಯೂಕ್ಲಿಯೇಟೆಡ್ ಕಂಡೀಷನ್ ಇದೆಯಲ್ಲ, ದಟ್ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನನ್ನು ನಾವು ಸಿನೋಸೈಟಿಕ್ ಅಂತ ಕರಿತೇವೆ. ನಮ್ಮ ಈ ಎಸೆಪ್ಟೇಟ್ ಐಫೆದಲ್ಲಿ ಮಲ್ಟಿ ನ್ಯೂಕ್ಲಿಯೇಟೆಡ್ ಕಂಡೀಷನನ್ನು ನೋಡ್ತಾ ಇರೋದ್ರಿಂದ ದಿಸ್ ಕೈಂಡ್ ಆಫ್ ಐಫೆ ಈಸ್ ಆಲ್ಸೋ ಕಾಲ್ಡ್ ಆಸ್ ಸಿನೋಸೈಟಿಕ್ ಐಫೆ. ಅರ್ಥವಾಯ್ತಾ? ಸಿನೋಸೈಟಿಕ್ ಐಫೆ ಅಂತ ಯಾವುದನ್ನು ಕರಿತಾ ಇದ್ದೇವೆ ಅಂತಂದರೆ ಎಸೆಪ್ಟೇಟ್ ಐಫೆನ್ ಕರಿತಿದ್ದೇವೆ. ಯಾಕೆ ಅಂತಂದರೆ ಅದು ಮಲ್ಟಿ ನ್ಯೂಕ್ಲಿಯೇಟೆಡ್ ಕಂಡೀಷನನ್ನು ತೋರಿಸ್ತಾ ಇರೋದ್ರಿಂದ ಹಾಗೆ ಕರಿತಿದ್ದೇವೆ. ಇದು ಕ್ಲಿಯರ್ ಸರ್? ಸೊ ಅತ್ಯಂತ ಪ್ರಮುಖವಾದಂಥ ಪಾಯಿಂಟ್ ಇದು. ಈ ಫಂಜೈಯನ್ನು ಸಪ್ರೇಟ್ ಕಿಂಗ್ಡಮ್ ಮಾಡಿದ್ದೇ ಇದರಿಂದ. ಅದು ಯಾವುದು ಅಂತಂದರೆ, ಸೆಲ್ ವಾಲ್ ಈಸ್ ಪ್ರೆಸೆಂಟ್ ಇನ್ ದ ಫಂಜೈ ಬಟ್ ದ ಸೆಲ್ ವಾಲ್ ಕಾಂಪೋಸಿಷನ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ದ ಪ್ಲಾಂಟ್ಸ್. ನಮ್ಮ ಫಂಜೈಯಲ್ಲಿ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಕೈಟಿನ್ ಆ್ಯಂಡ್ ಪಾಲಿಸ್ಯಾಕ್ರಿಡ್ಸ್. ತುಂಬ ಇಂಪಾರ್ಟೆಂಟ್, ಇದು ಕೇಳ್ತಾ ಇರ್ತಾರೆ ಇದನ್ನು. ನಮ್ಮ ಈ ಫಂಗಸ್ಸಿನ ಸೆಲ್ ವಾಲ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಕೈಟಿನ್. ಗೊತ್ತಿರಲಿ ಅಂತ ಹೇಳ್ತಿದ್ದಾನೆ. ಪ್ಲಾಂಟ್ಸಿನ ಸೆಲ್ ವಾಲ್ ಯಾವುದರಿಂದ ಮಾಡಲ್ಪಟ್ಟಿರ್ತವೆ ಅಂತಂದರೆ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಪೆಕ್ಟಿನಿಂದ ಮಾಡಲ್ಪಟ್ಟಿರ್ತದೆ. ಆದರೆ ಫಂಗಸ್ಸಿನ ಸೆಲ್ ವಾಲ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದರೆ ದ ಫಂಗಲ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್ ಆ್ಯಂಡ್ ಪಾಲಿಸ್ಯಾಕ್ರಿಡ್ಸ್. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಪ್ಲಾಂಟ್ಸಿಂದ ಹೊರಗೆ ತೆಗಿಲಿಕ್ಕೆ ದ ರಿಸರ್ವ್ಡ್ ಫುಡ್ ಮೆಟೀರಿಯಲ್ ಇನ್ ಕೇಸ್ ಆಫ್ ಪ್ಲಾಂಟ್ ಈಸ್ ದ ಸ್ಟಾರ್ಚ್. ಸಸ್ಯಗಳಲ್ಲಿ ರಿಸರ್ವ್ಡ್ ಫುಡ್ ಮೆಟೀರಿಯಲ್ ಯಾವುದಾಗಿರ್ತವೆ ಅಂತಂದರೆ ಸ್ಟಾರ್ಚ್ ಆಗಿರ್ತವೆ. ಆದರೆ ನಮ್ಮ ಈ ಫಂಜೈಯಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಇಸ್ ಗ್ಲೈಕೋಜನ್. ಮರಿಬೇಡಿ.
ರಿಸರ್ವ್ಡ್ ಫುಡ್ ಮೆಟೀರಿಯಲ್ ಗ್ಲೈಕೋಜಿನ್ ಆಗಿದ್ದರಿಂದ ಸೆಲ್ ವಾಲ್ ಕಾಂಪೋಸಿಷನ್ ಇಲ್ಲಿ ಕೈಟಿನ್ ಆಗಿದ್ರಿಂದ ಈ ಎರಡು ಪ್ರಮುಖ ಕಾರಣಗಳ ಜೊತೆಗೆ ಇಲ್ಲಿ ಬರುವಂತ ಎಲ್ಲವೂ ಸಹ ಹೆಟೆರೋಟ್ರೋಫಿಕ್ ಆಗಿರೋದ್ರಿಂದ ಈ ಮೂರು ಪ್ರಮುಖ ಕಾರಣಗಳಿಂದ ಪ್ಲಾಂಟಿನ ಒಳಗೆ ಸೇರಲ್ಪಟ್ಟಿದ್ದಂಥ ಈ ಫಂಗಸ್ ಅನ್ನ ಪ್ಲಾಂಟಿಂದ ಹೊರಗೆ ತೆಗೆದು ಸಪರೇಟ್ ಕಿಂಗ್ಡಮ್ ಆಗಿ ಆರ್.ಎಚ್. ವಿಟೇಕರ್ ಮಾಡಿದ್ದು ದ 3 ಮೇನ್ ಕಾಸಸ್ ಫಾರ್ ದ ಸಪರೇಷನ್ ಆಫ್ ದ ಕಿಂಗ್ಡಮ್ ಮೈಕೋಟ. ಸೊ ದ ನೆಕ್ಸ್ಟ್ ಒನ್ ಇಸ್, ಈಗಾಗಲೇ ನಾನು ಹೇಳಿದ್ದೇನೆ, ಫಸ್ಟೇ ಹೇಳಿಬಿಟ್ಟೆ ಈ ವಿಚಾರಗಳನ್ನು. ಮೋಸ್ಟ್ ಆಫ್ ದೆಮ್ ಆರ್ ಸ್ಯಾಪ್ರಫೈಟ್ಸ್, ಯಾಕೆಂದರೆ ದೇ ಆರ್ ಹೆಟೆರೋಟ್ರೋಫಿಕ್ ಗೊತ್ತಿದೆ. ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಸ್ಯಾಪ್ರಫೈಟ್ಸ್, ಸಮ್ ಆರ್ ಪ್ಯಾರಾಸೈಟ್ಸ್ ಆ್ಯಂಡ್ ಸಮ್ ಆರ್ ಸಿಂಬಯಾಂಟ್ಸ್. ಯಾವುದನ್ನು ಪ್ಯಾರಾಸೈಟ್ ಅಂತ ಕರಿಬೇಕು ಅಂತಲೂ ಹೇಳಿದ್ದೇನೆ, ಯಾವುದನ್ನು ಸ್ಯಾಪ್ರೋಫೈಟ್ಸ್ ಅಂತ ಕರಿಬೇಕು ಅಂತಲೂ ಹೇಳಾಯಿತು, ಪ್ಯಾರಾಸೈಟ್ ಯಾವುದನ್ನಂತಲೂ ಹೇಳಾಯಿತು. ಸಿಂಬಯಾಂಟ್ಸ್ ಯಾವುದು ನಿಮ್ಗೆ ಗೊತ್ತಿದೆ. ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತಂದರೆ ಮ್ಯೂಚುವಲಿ ಬೆನಿಫಿಷಿಯಲ್ ಅಸೋಸಿಯೇಷನ್ ಅಂತ ಹೇಳ್ಬೋದು. ಇನ್ನೊಂದು ಜೀವಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕುವಂಥದಕ್ಕೆ ನಾವಿಲ್ಲಿ ಸಿಂಬಯಾಂಟ್ಸ್ ಅಂತ ಕರಿತಾ ಹೋಗ್ತವೆ. ಫಂಗಸ್ಗಳು ಕೆಲವು ಬೇರೆ ಜೀವಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕ್ತಾ ಇದ್ದಾವೆ. ಸೊ ಆ ರೀತಿಯಾಗಿರೋದು ಯಾವ್ಯಾವುದು ಅಂತಂದರೆ, ಸಿಂಬಯಾಂಟ್ಸ್ ಯಾವ್ಯಾವುದು ಅಂದರೆ, ಮೊದಲನೇದು ಲೈಕಿನ್ಸ್. ಈ ಲೈಕಿನ್ಸ್ ಅಲ್ಲಿ ಎರಡು ಜೀವಿಗಳು ಒಟ್ಟಿಗೆ ವಾಸ ಮಾಡ್ತಿದ್ದಾವೆ. ಯಾವ್ಯಾವುದಪ್ಪ ಅಂತಂದರೆ ಆಲ್ಗೆ ಮತ್ತು ಫಂಜೈ. ಈ ಆಲ್ಗೆ ಮತ್ತು ಫಂಜೈ ಇವೆರಡು ಜೊತೆಗೆ ವಾಸ ಮಾಡ್ತಾ ಇರೋದು ಎಲ್ಲಿ ಅಂತಂದ್ರೆ ಲೈಕಿನ್ಸ್ ಅಲ್ಲಿ. ಆಲ್ಗೆ ಆರ್ ಆಟೋಟ್ರೋಫಸ್ ನಿಮಗೆ ಗೊತ್ತಿದೆ. ಆದ್ದರಿಂದ ಆಲ್ಗೆ ಆಹಾರವನ್ನು ತಯಾರು ಮಾಡಿ ಫಂಗಸ್ಗೂ ಕೊಡ್ತದೆ. ಫಂಗಸ್ ಆಲ್ಗೆ ಇರಲಿಕ್ಕೆ ಅಂದರೆ ವಾಸ ಮಾಡಲಿಕ್ಕೆ ಜಾಗವನ್ನು ಕೊಟ್ಟಿರ್ತದೆ. ದ ಆಲ್ಗೆ ಗಿವ್ಸ್ ದ ನ್ಯೂಟ್ರಿಷನ್ ಟು ದ ಫಂಜೈ ಆ್ಯಂಡ್ ಫಂಜೈ ಗಿವ್ಸ್ ದ ಪ್ಲೇಸ್ ಫಾರ್ ಲಿವಿಂಗ್ ಟು ದ ಆಲ್ಗೆ. ಸೊ ಇವೆರಡರ ಅಂಡರ್ಸ್ಟ್ಯಾಂಡಿಂಗಿಂದ ಏನು ವಾಸ ಮಾಡ್ತಿದ್ದಾವೋ ಅವುಗಳನ್ನು ಲೈಕಿನ್ಸ್ ಅಂತ ಕರಿತೇವೆ. ಆ್ಯಂಡ್ ಸಮ್ ಆಫ್ ದ ಫಂಜೈ lives in the roots of higher plants. ಕೆಲವು ಫಂಗಸ್ಗಳು ಹೈಯರ್ ಪ್ಲಾಂಟ್ಸಿನ ಬೇರ್ನಲ್ಲಿ ವಾಸ ಮಾಡ್ತವೆ, ನೈಟ್ರೋಜನ್ ಫಿಕ್ಸೇಷನ್ಗೆ ಸಪೋರ್ಟ್ ಮಾಡ್ತವೆ. ಸೊ ಅಂಥವುಗಳನ್ನು ನಾವೇನಂತ ಕರಿತೇವೆ ಅಂತಂದರೆ ಮೈಕೋರೈಸಾ ಅಂತ ಕರಿತೇವೆ. ಹೆಸರೇ ಎಷ್ಟು ಚೆನ್ನಾಗಿ ಹೇಳ್ತಿದೆ ನೋಡಿ. ಮೈಕೋ ಅಂತಂದರೆ ಮೈಕೋಟ ಅಂದರೆ ಫಂಗಸ್ ಅಂತರ್ಥ. ರೈಸಾ ಅಂತಂದರೆ ಬೇರಿಗೆ ಸಂಬಂಧಪಟ್ಟಿದ್ದು, ರೈಸೋಮ್ ಅನ್ನೋ ಅರ್ಥಕ್ಕೆ ಸಂಬಂಧಪಟ್ಟಿದ್ದು, ಬೇರು ಅನ್ನೋ ಅರ್ಥಕ್ಕೆ ಸಂಬಂಧಪಟ್ಟಿದ್ದು. ಸೊ ದೋಸ್ ಫಂಗಸ್ ವಿಚ್ ಲಿವ್ ಇನ್ ದ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಆಸ್ ಮೈಕೋರೈಸಾ. ಅರ್ಥವಾಯ್ತೆ? ಸೊ ಸ್ಯಾಪ್ರೋಫೈಟ್ಸ್, ಪ್ಯಾರಾಸೈಟ್ಸ್ ಮತ್ತು ಸಿಂಬಯಾಂಟ್ಸ್ ಆಗಿ ನಾವು ಫಂಗಸ್ಗಳನ್ನು ನೋಡ್ತಾ ಹೋಗ್ತವೆ. ರೀಪ್ರೊಡಕ್ಷನ್. The fungi reproduce by 3 methods. They are vegetative, asexual ಮತ್ತು sexual ಅಂತ 3 ಮೆಥಡ್ಸ್ಗಳಿಂದ ಇದು ರೀಪ್ರೊಡ್ಯೂಸ್ ಮಾಡ್ತಾ ಬರ್ತವೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಫಂಜೈನ ರೀಪ್ರೊಡಕ್ಷನನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತಾನೆ. ಇಲ್ಲಿಯವರೆಗೆ ನಾವು ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಂಗಸ್ ಅನ್ನು ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಮುಂದುವರೆದಂತಹದ್ದು ರೀಪ್ರೊಡಕ್ಷನ್ ಇನ್ ಫಂಗಸ್ ಅನ್ನು ತಿಳ್ಕೋಣ. ನಾನು ಇಷ್ಟೊತ್ತು ಹೇಳಿದಂಥ ಎಲ್ಲ ವಿಚಾರಗಳನ್ನು ನೋಟ್ಸಲ್ಲಿ ಮೆನ್ಷನ್ ಮಾಡಿರ್ತಾನೆ. ಇನ್ ಅಡಿಷನ್ ಟು ದ್ಯಾಟ್, ನಾನು ವಿಡಿಯೋಸನ್ನು ನೋಡುವಂಥ ಸಂದರ್ಭದಲ್ಲಿ ಕೆಲವಾರು ವಿಚಾರಗಳನ್ನು ನಾನು ಎಕ್ಸ್ಟ್ರಾ ಹೇಳಿರ್ತೇನೆ. ಅವುಗಳನ್ನು ನೀವು ಜೊತೆಗೆ ನೋಟ್ ಡೌನ್ ಮಾಡ್ಕೊಳ್ತಾ ಬರಬೇಕಾಗ್ತದೆ. ಸೊ ವಾಟ್ ಆರ್ ಆಲ್ ದ ಇನ್ಫಾರ್ಮೇಷನ್ ಐ ಆಮ್ ಗಿವಿಂಗ್ ಇನ್ ದ ಕ್ಲಾಸ್, ಇಟ್ ಈಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ಮೈ ನೋಟ್ಸ್. ಯು ಕ್ಯಾನ್ ರೆಫರ್ ದಟ್ ನೋಟ್ಸ್ ಅಟ್ ಎನಿ ಟೈಮ್.